ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರಿಯ ಮತ್ತು ಪಿಂಟು ಒಗಟಿನ ಕ್ವಿಜ್ ನಡೆಸ್ತಾ ಇದ್ದೀವಿ. ಒಗಟಿನ ಕ್ವಿಜ್ನಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಕರಿಯ, ನೀನು ಅವನಿಗೆ ಅಂದ್ರೆ ಪಿಂಟುಗೆ ಒಗಟನ್ನು ಕೇಳು. ಸರಿ ಸರ್, ನಾನೇ ಕೇಳ್ತೀನಿ. ಪಿಂಟು, ನಿನಗೆ ಒಗಟ್ ಕೇಳ್ತೀನಿ, ಹೇಳು. ಸರಿ, ಕೇಳು. ನನ್ನ ಮೊದಲನೇ ಒಗಟು: ಸುತ್ತಲೂ ಸುಣ್ಣದ ಗೋಡೆ, ಎತ್ತಾಗ ನೋಡಿದ್ರು ಬಾಕಲಿಲ್ಲ. ಹೇಳು ಪಿಂಟು, ಇದಕ್ಕೆ ಸರಿಯಾದ ಉತ್ತರ. ಇದಕ್ಕೆ ಸರಿಯಾದ ಉತ್ತರ ತತ್ತೆ ಆಗಿರಬಹುದು ಅಲ್ವಾ ಕರಿಯ? ಹೌದು ಪಿಂಟು, ಸರಿಯಾದ ಉತ್ತರ ತತ್ತಿ ಅಲ್ಲ, ಮೊಟ್ಟೆ. ಪಿಂಟು ಹಾಗಾದ್ರೆ ಒಂದು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾನೆ. ಹಾಗಾದ್ರೆ ಪಿಂಟು ಈಗ ಕರಿಯನಿಗೆ ಒಗಟನ್ನು ಕೇಳಬೇಕು. ಕರಿಯ, ನಾನು ಹೇಳೋ ಒಗಟ್ನ ನೀನು ಇಡೀ ಭೂಮಂಡಲ ಹುಡುಕಿದ್ರು ಕೂಡ ಉತ್ತರ ಸಿಕ್ಕಿರಬಾರ್ದು. ಆ ತರ ಒಗಟ್ನ ಕೇಳ್ತೀನಿ. ಲೇ ಪಿಂಟು, ಮೊದ್ಲ ಒಗಟ್ ಕೇಳ್ಬಿಟ್ಟು ಉತ್ತರ ಸಿಗ್ಲಿಲ್ಲ ಅಂದ್ರೆ ಮಾತಾಡು, ಆಮೇಲೆ ಮಾತಾಡಕ್ ಬರಬೇಡ. ಇದೇ ತರ ನೀನು ಜಗಳಕ್ಕೆ. ಮೊದ್ಲು ಒಗಟ್ ಕೇಳೋದ್ನ ಕಲಿ. ಸರಿ, ಒಗಟ್ನ ಕೇಳ್ತೀನಿ ನೋಡು, ಸರಿಯಾಗಿ ಕೇಳ್ಕೊ. ನಾ ಒಂದೇ ಸಾರಿ ಹೇಳೋದು, ಮುಚ್ಚಿದ ಕದ ಒಟ್ಟ ತೆಗಿಯಲ್ಲ. ಸರ್, ಇದಕ್ಕೆ ಆಪ್ಷನ್ ಕೊಡ್ಬೋದಾ? 2 ಅಥವಾ 3? ಹೌದು, ಕೊಡ್ಬೋದು. ಪಿಂಟು, ನೀನು ಅವನಿಗೆ ಯಾವ್ದಾದ್ರು 2 ಆಪ್ಷನ್ ಕೊಡು. ಸರ್, ಅವನು ನನಗೆ ಆಪ್ಷನ್ ಕೊಡ್ಲಿಲ್ಲ, ನಾನಾದ್ರೆ ಅವನಿಗೆ ಆಪ್ಷನ್ ಕೊಡ್ಬೇಕಾ? ಹೌದು, ಆಟದ ನಿಯಮದ ಪ್ರಕಾರ ಕೊಡ್ಲೇಬೇಕು ಪಿಂಟು. ಅವನು ನಿನ್ಗೆ ಕೊಡ್ತಾನೆ. ಸರಿ ಸರ್, ಹಾಗಾದ್ರೆ ಕೊಡ್ತೀನಿ. ಒಂದು ಎಣ, ಇನ್ನೊಂದು ಬಾಗಿಲು. ಹಾಗಾದ್ರೆ ಸರಿಯಾದ ಉತ್ತರ ಎಣ. ಸರಿಯಾದ ಉತ್ತರ. ಹಾಗಾದ್ರೆ ಕರಿಯ ಕೂಡ 1 ಅಂಕವನ್ನು ಪಡೆದುಕೊಂಡಿದ್ದಾನೆ. ನೆಕ್ಸ್ಟ್ ಕರಿಯ ಪಿಂಟುಗೆ ಒಗಟನ್ನು ಕೇಳಬೇಕು. ನನ್ನ ಒಗಟು: ಒಂದು ಮಹಿಳೆ ಅಂಗಡಿಗೆ ಹೋಗಿ ತಂದು ಮುಂದೆ ಇಟ್ಟುಕೊಂಡು ಅಳುತ್ತಾಳೆ. ಅದು ಏನಾಗಿರಬಹುದು? ಸರ್, ನನಗೂ ಕೂಡ ಆಪ್ಷನ್ ಕೊಡಕ್ಕೆ ಹೇಳಿ, ಇಲ್ಲಾಂದ್ರೆ ಜಗಳ ಆಗುತ್ತೆ ನೋಡಿ. ಸರಿಯಪ್ಪ, ಕರಿಯ ನೀನು ಕೂಡ ಅವನಿಗೆ ಆಪ್ಷನ್ ಕೊಡು. ಆಪ್ಷನ್ 1 ಟೊಮಾಟೊ, ಆಪ್ಷನ್ ಬಿ ಉಳ್ಳಾಗಡ್ಡಿ, ಆಪ್ಷನ್ ಸಿ ಕಿಚ್ಚರಕಾಯಿ, ಆಪ್ಷನ್ ಡಿ ಸೌತೆಕಾಯಿ. ಸರಿಯಾದ ಉತ್ತರ ಉಳ್ಳಾಗಡ್ಡಿ ಅಂದ್ರೆ ಈರುಳ್ಳಿ. ಸರಿಯಾದ ಉತ್ತರ ಪಿಂಟು. ನಾನು ಇದರಲ್ಲಿ ಯಾವುದೇ ಬೇಜಾರು ಮಾಡ್ಕೊಂಡಿಲ್ಲ. ಇಲ್ಲ, ನಿನಗೆ ಉರಿತಿದೆ ಕೆಳಗೆ, ನಂಗೆ ಗೊತ್ತಾಗ್ತಾ ಇದೆ. ನನಗೆ ಉರಿಯುತ್ತೋ, ನಿನಗೆ ಹೆಂಗ್ ಗೊತ್ತಾಗುತ್ತೋ ಅದೆಲ್ಲ? ನಂಗೆ ಇಲ್ಲೆಲ್ಲ ಸುಟ್ಟು ವಾಸನೆ ಬರ್ತಾ ಇದೆಯಲ್ಲ, ಅದಕ್ಕೆ ನಿಂದ ಆಗಿರ್ಬೋದು ಅನ್ಕೊಂಡೆ. ಸರಿ, ಜಗಳ ಆಡ್ತೀಯೋ ಒಗಟು ಕೇಳ್ತೀಯೋ? ಒಗಟು ನಂದು: ಚಂದತ್ತು ಮೆಲ್ಲಕ್ಕೆ ಓಡುತ್ತೆ, ಬೆಳೆಯತ್ತು ಸ್ಪೀಡ್ ಓಡುತ್ತೆ. ಇದಕ್ಕೆ ಏನು ಉತ್ತರ ಕರಿಯ? ಅಯ್ಯೋ, ಇಷ್ಟು ಈಸಿನಾ ಒಗಟು? ಈಸಿ ಆದ್ರೆ ಮೊದಲು ಹೇಳು. ದಾಣಿ ಮತ್ತು ಮಂಡಾಳು. ಸರಿಯಾದ ಉತ್ತರನಾ ಪಿಂಟು? ಹೌದು ಸರ್, ಸರಿ. ಹಾಗಾದ್ರೆ ಕರಿಯ ನೀನು ಅವನಿಗೆ ಒಗಟ ಕೇಳು. ನನ್ನ ಒಗಟು: ಅಮ್ಮನ ಸೀರೆ ಮಡ್ಚೋಕಾಗಲ್ಲ, ಅಜ್ಜನ್ ರೊಕ್ಕ ಎಣ್ಸೋಕಾಗಲ್ಲ. ಸರ್, ನನಗೆ ಆಪ್ಷನ್ ಬೇಕು. ಕರಿಯ ನೀನು ಆಪ್ಷನ್ಗಳನ್ನು ಕೊಡು. ಆಪ್ಷನ್ಗಳು: ಎಲೆಡಿಕೆ, ಸುಣ್ಣ ಮತ್ತು ತರಕಾರಿಗಳು, ಮತ್ತು ಚುಕ್ಕೆ ಮತ್ತು ಮೋಡ, ಮತ್ತು ರೊಕ್ಕ ಮತ್ತು ನೋಟುಗಳು. ಎಲೆಡಿಕೆ ಮತ್ತು ಸುಣ್ಣ. ಹೇ, ಕೊನೆಗೂ ನಾನೇ ಗೆದ್ದೆ. ತಪ್ಪಾದ ಉತ್ತರ. ಹಾಗಾದ್ರೆ ಬಿಡಿಸಿ ಹೇಳಪ್ಪ ಅದ್ನಾದ್ರು. ಹೌದು ಕರಿಯ, ಅದನ್ನು ಬಿಡಿಸಿ ನಮಗೆ ತಿಳಿಸು. ಅಮ್ಮನ ಸೀರೆ ಮಡ್ಚೋಕಾಗಲ್ಲ ಅಂದ್ರೆ ಮೋಡ, ಮೋಡನ ಮಡ್ಚೋಕೆ ಆಗಲ್ಲ. ಅಜ್ಜನ್ ರೊಕ್ಕ ಎಣಿಸೋಕಾಗಲ್ಲ ಅಂದ್ರೆ ಚುಕ್ಕಿಗಳು, ಚುಕ್ಕಿಗಳನ್ನು ಎಣಿಸೋಕಾಗಲ್ಲ. ಹಾಗಾಗಿ ಮೋಡ ಮತ್ತು ಚುಕ್ಕಿ ಸರಿಯಾದ ಉತ್ತರ. ಈ ಒಗಟಿನ ಕಾಂಪಿಟೇಷನ್ ಅಲ್ಲಿ ಕೊನೆಗೆ ನಮ್ಮ ಕರಿಯ ಗೆದ್ದಿದ್ದಾನೆ. ನೋಡಿ ಫ್ರೆಂಡ್ಸ್, ಎಷ್ಟು ಕೊನೆಗೆ ನಮ್ಮ ಕರಿಯ ನಮಗೆ ಡಿಫಿಕಲ್ಟ್ ಒಗಟನ್ನ ಕೇಳಿಬಿಟ್ಟು ಯಾವ ತರ ಮೋಸ ಮಾಡಿದ